ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮಃ ಶಿವಾಯ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಇವತ್ತು ಎಲ್ಲ ದಂಪತಿ ಜೀವನದಲ್ಲಿ ಪತಿಯನ್ನು ಪರಮಾತ್ಮನೆಂದು ಪೂಜೆ ಮಾಡುವಂಥ ಒಂದು ಪದ್ಧತಿ ನಮ್ಮ ದೇಶದಲ್ಲಿ ಸಂಸ್ಕೃತಿಯಲ್ಲಿ ಇರುವಂಥದ್ದು. ಆ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕಾಳಿದಾಸನ ಈ ಒಂದು ಶ್ಲೋಕವು ನೆನಪಿಗೆ ಬರುತ್ತದೆ. ದಾಂಪತ್ಯ ಜೀವನ ಹೇಗಿರಬೇಕು, ದಾಂಪತ್ಯ ಜೀವನವನ್ನು ಹೊಂದಿದ ಪಾರ್ವತಿ ಪರಮೇಶ್ವರರು ಹೇಗಿದ್ದಾರೆ ಅನ್ನುವ ವಿಚಾರವನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾನೆ. ಒಂದು ದಿನ ಪೂಜೆ ಮಾಡಿ ನಿಲ್ಲಿಸುವುದಲ್ಲ, ಒಂದು ದಿನ ಪೂಜೆ ಮಾಡಿ ನಾಳಿನ ದಿನ ಮತ್ತೇನೋ ಮಾಡಿಕೊಂಡು ಮುನಿಸಿಕೊಂಡು ಹೋಗುವುದಲ್ಲ. ಇದು ಹೇಗಿರಬೇಕು ಅಂತ ಕಾಳಿದಾಸನು ದಾಂಪತ್ಯ ಜೀವನದ ವಿಷಯವನ್ನು ಸ್ಪಷ್ಟಪಡಿಸಿದ್ದಾನೆ. ವಾಗರ್ಥವಿವ ಸಂಪೃಕ್ತವು, ವಾಕ್ ಮತ್ತು ಅರ್ಥ ಅಂತ ಒಂದು ಶಬ್ದ ಮತ್ತು ಆ ಶಬ್ದಕ್ಕೆ ಇರುವಂಥ ಅರ್ಥ ಸಂಪೃಕ್ತವು ಎರಡೂ ಕೂಡ ಒಂದಾಗಿ ತೋರ್ತಾ ಇವೆ. ವಾಗರ್ಥ ಪ್ರತಿಪತ್ತಯೇ, ಆ ವಾಕ್ ಮತ್ತು ಅರ್ಥ ಅನ್ನುವಂಥದ್ದು ನೋಡಿದಾಗ ಎರಡಾಗಿ ಕಂಡುಬರುತ್ತದೆ. ಈ ರೀತಿ ಜಗತಃ ಪಿತರೌ ಒಂದೇ, ಜಗತ್ತಿಗೆ ತಾಯಿಯಾಗಿಯೂ ತಂದೆಯಾಗಿಯೂ ಇರುವಂಥವರು ಪಾರ್ವತಿ ಪರಮೇಶ್ವರರನ್ನು ವಂದಿಸುತ್ತೇನೆ. ಪಾರ್ವತಿ ಪರಮೇಶ್ವರವು ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರವು ಅಂತ. ಜಗತ್ತಿಗೆ ತಾಯಿ ತಂದೆಯಾಗಿರ್ತಕ್ಕಂಥ, ಎಲ್ಲರ ತಾಯಿ ತಂದೆಯಾಗಿರುವಂಥ ಪಾರ್ವತಿ ಪರಮೇಶ್ವರರನ್ನು ವಂದಿಸುತ್ತೇನೆ ಅಂತ ಹೇಳಿರುವಂಥ ಮಾತು. ಇದನ್ನು ಯಾಕೆ ನಾವು ಇವತ್ತು ಚಿಂತನೆ ಮಾಡಬೇಕು ಅಂತಂದರೆ, ದಂಪತಿಗಳ ಜೀವನ ಹೇಗಿರಬೇಕು ಅನ್ನೋದು ಇಲ್ಲಿ ಸ್ಪಷ್ಟಪಡಿಸಿರುವಂಥದ್ದು. ಹೇಗೋ ಮನಸ್ಸಿಗೆ ಬಂದಂತೆ ವರ್ತಿಸುವಂಥದ್ದು, ಗಂಡ ಆಗಲಿ ಅಥವಾ ಹೆಂಡತಿ ಆಗಲಿ, ಇವರಿಬ್ಬರ ಮಧ್ಯದಲ್ಲಿ ದ್ವೇಷಗಳು ಅಸೂಯೆಗಳು ಇರಬಾರದು ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಇದೆ. ಹೇಗಿರಬೇಕು? ಒಂದು ಶಬ್ದ ಅರ್ಥವನ್ನು ಬಿಟ್ಟಿರೋದಿಲ್ಲ, ಒಂದು ಅರ್ಥವು ಶಬ್ದ ಇಲ್ಲದಲೇ ಇರೋದಿಲ್ಲ. ಇಲ್ಲಿ ಶಬ್ದ ಗಂಡವೋ ಅರ್ಥ ಹೆಂಡತಿಯೋ, ಅರ್ಥ ಹೆಂಡತಿಯೋ ಗಂಡ ಶಬ್ದವೋ ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಒಟ್ಟಿಗೆ ಶಬ್ದ ಮತ್ತು ಅರ್ಥ ಅನ್ನುವಂಥದ್ದು ಒಂದು ಕಡೆಗಿರತಕ್ಕಂಥದ್ದು, ಒಂದಾಗಿರುವಂಥದ್ದು. ಒಂದಾಗಿದ್ದರೂ ಕೂಡ ಅದು ನೋಡುವವರ ದೃಷ್ಟಿಯಲ್ಲಿ ಒಂದಾಗಿ ಕಂಡರೂ ಎರಡು ಕೆಲಸಗಳನ್ನು ಹೊಂದಿದೆ, ಎರಡು ವಿಷಯಗಳನ್ನು ಹೊಂದಿದೆ. ಒಂದು ಶಬ್ದ ರೂಪ ವಿಷಯವಾಗಿದೆ, ಇನ್ನೊಂದು ಅರ್ಥರೂಪ ವಿಷಯವಾಗಿದೆ. ಅರ್ಥ ಮತ್ತು ಶಬ್ದ ಎರಡು ವಿಷಯ ಆಗಿದ್ದರೂ ಕೂಡ ನೋಡುವವರ ದೃಷ್ಟಿಯಲ್ಲಿ ಒಂದಾಗಿ ತೋರ್ತಾ ಇದೆ. ನೋಡಿ, ಪುಸ್ತಕ ಅಂತಂದ್ರೆ ನಮಗೆ ಎರಡು ಅಂತ ಕಂಡು ಬರೋದಿಲ್ಲ, ಒಂದೇ ಕಂಡು ಬರುತ್ತದೆ. ಮೊಬೈಲ್ ಅಂದ ತಕ್ಷಣ ಒಂದೇ ಕಂಡು ಬರುತ್ತದೆ, ಹೌದಲ್ವೇ? ಪ್ರತಿಯೊಂದು ಅನ್ನ ಅಂದ ತಕ್ಷಣ ಒಂದೇ ನಮಗೆ ಕಂಡು ಬರುತ್ತದೆ. ದುಡ್ಡು ಅಂದ ತಕ್ಷಣ ಒಂದೇ ಕಂಡು ಬರುತ್ತದೆ, ಅಲ್ಲಿ ಎರಡು ಕಂಡು ಬರೋದಿಲ್ಲ. ಆದರೆ ಅದರಲ್ಲಿ ಎರಡು ಇರುವಂತಹದ್ದು ಎಲ್ಲರಿಗೂ ಅನುಭವಕ್ಕೆ ಬಂದಿದೆ. ಹಾಗಾಗಿ ಶಬ್ದ ಅರ್ಥ ಅನ್ನುವಂಥದ್ದು ಎರಡಾಗಿದ್ದರೂ ಕೂಡ ಅದು ಒಂದಾಗಿನೇ ತೋರ್ತಾ ಇದೆ. ಹೇಗೋ ಹಾಗೆ ನಮ್ಮ ದಾಂಪತ್ಯ ಜೀವನವು ಇದು ಆಶ್ರಮ ಪದ್ಧತಿಯಿಂದ ಬಂದಿರುವಂಥದ್ದು. ಇದನ್ನು ಗೃಹಸ್ಥಾಶ್ರಮ ಅಂತ ಕರೆಯುವಂಥದ್ದು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತಕ್ಕಂಥ ಆಶ್ರಮಗಳಲ್ಲಿ ಪ್ರಮುಖವಾಗಿರುವಂಥದ್ದು ಇದು ಗೃಹಸ್ಥಾಶ್ರಮ. ಈ ಗೃಹಸ್ಥಾಶ್ರಮವೇ 3 ಆಶ್ರಮಗಳಿಗೆ ಆಶ್ರಯವನ್ನು ಕೊಟ್ಟಿರುವಂಥದ್ದು ಈ ಆಶ್ರಮ. ಹಾಗಾಗಿ ಈ ಆಶ್ರಮದಲ್ಲಿ ಇರತಕ್ಕಂಥ ಏನೋ ಮೂಲ ಆಧಾರ ಯಾವುದು ಅಂತಂದ್ರೆ ದಾಂಪತ್ಯ ಜೀವನ, ಪತಿ ಜೀವನ, ಸತಿ ಜೀವನ. ಸತಿಪತಿಗಳ ಜೀವನವೇ ಎರಡು ಕಂಬಗಳಾಗಿ ಹಿಂದುಗಡೆ ಒಂದು ದೂರ,
ಮುಂದುಗಡೆ ಒಂದು ದೂರ, ಹೀಗೆ ಎರಡು ದ್ವಾರಗಳಾಗಿ ಈ ದಾಂಪತ್ಯ ಜೀವನ ಇರುವಂತಹದ್ದು. ಹೀಗಿರುವಂತ ಈ ಜೀವನವನ್ನ ಒಂದು ಮನೆಗೆ ಹೇಳಿಕೊಂಡು, ಒಂದು ಆಶ್ರಮಕ್ಕೆ ಹೇಳಿಕೊಂಡು ಹೋಲಿಕೆ ಮಾಡಿಕೊಂಡು ಬರಲಾಗಿದೆ. ಎರಡು ಬಾಗಿಲುಗಳು ಭದ್ರವಾಗಿರಬೇಕು. ಹಿಂದುಗಡೆ ಬಾಗಿಲು ಭದ್ರವಾಗಿರಬೇಕು, ಮುಂದುಗಡೆ ಬಾಗಿಲು ಭದ್ರವಾಗಿರಬೇಕು. ಎರಡೂ ಬಾಗಿಲುಗಳು ಭದ್ರವಾಗಿದ್ದರೆ ಆ ಮನೆಯು ಕೂಡ ಛಿದ್ರವಾಗೋದಿಲ್ಲ, ಅದು ಸುಖಕರವಾಗಿರುತ್ತದೆ ಅನ್ನುವಂಥ ಅಭಿಪ್ರಾಯ. ಹಾಗೆ ಪಾರ್ವತಿ ಪರಮೇಶ್ವರರು ಇಲ್ಲಿ ಭದ್ರವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾನೆ ಕಾಳಿದಾಸ. ಏನು, ನಮ್ಮ ತಾಯಿ ಪಾರ್ವತಿ, ನಮ್ಮ ತಂದೆ ಶಿವ ಹೇಗಿದ್ದಾರೆ, ಅವರಿಬ್ಬರು ದಂಪತಿಗಳು ಹೇಗಿದ್ದಾರೆ ಅಂತಂದ್ರೆ, ನೋಡಪ್ಪ ಹೇಳ್ತೇನೆ, ಶಬ್ದ ಅರ್ಥ ಅನ್ನುವಂಥದ್ದು ಒಂದೇ ಹೇಗಿದೆಯೋ ಅದನ್ನು ಯಾರಿಗೂ ಯಾವ ಕಾಲಕ್ಕೂ ಬಿಡಿಸಲಿಕ್ಕೆ ಬರುವುದಿಲ್ಲವೋ, ಯಾರಿಗೂ ಅದನ್ನ ಎಳೆದುಕೊಂಡು ಹೋಗ್ಲಿಕ್ಕೆ ಬರುವುದಿಲ್ಲವೋ, ಯಾರಿಗೂ ಅದನ್ನ ಮೊಟಕುಗೊಳಿಸಲು ಬರುವುದಿಲ್ಲವೋ, ಹಾಗೆ ಯಾವುದಕ್ಕೂ ಅಸಾಧ್ಯವಾಗಿರತಕ್ಕಂಥ ಅರ್ಥ ರೂಪದಲ್ಲಿ ನಮ್ಮ ಪಾರ್ವತಿ ಪರಮೇಶ್ವರರು ದಂಪತಿಗಳಾಗಿದ್ದಾರೆ. ಅಂತಹ ದಂಪತಿಗಳಾಗಿರುವುದರಿಂದ, ಅಂತ ಮೌಲ್ಯವನ್ನು ಹೊಂದಿರುವುದರಿಂದ ಅವರು ಜಗತ್ತಿಗೆ ತಾಯಿಯಾಗಿದ್ದಾರೆ, ಜಗತ್ತಿಗೆ ತಂದೆಯಾಗಿದ್ದಾರೆ. ಯಾವ ದಂಪತಿಗಳು ಏನು ಶಬ್ದ ಅರ್ಥದಂತೆ ಜೀವನದಲ್ಲಿ ಇರುತ್ತಾರೆಯೋ ಅವರು ಜಗತ್ತಿಗೆ ತಾಯಿಯಾಗಬಲ್ಲರು, ತಂದೆಯಾಗಬಲ್ಲರು ಅನ್ನುವಂಥ ಸಂದೇಶವನ್ನು ಇಲ್ಲಿ ಕಾಳಿದಾಸ ವ್ಯಕ್ತಗೊಳಿಸಿದ್ದಾನೆ. ಏನು, ಅದಕ್ಕೆ ನೋಡಿ ಶಂಕರಾಚಾರ್ಯರು ಹೇಳ್ತಾರೆ, ಮಾತಾಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರ. ನೋಡಿ ಹೇಗೆ ಹೇಳಿದ್ದಾರೆ ಅವರು, ಎಲ್ಲ ಜಗತ್ತಿಗೆ ತಾಯಿ ಪಾರ್ವತಿ, ಎಲ್ಲ ಜಗತ್ತಿಗೆ ತಂದೆ ಶಿವ. 84 ಲಕ್ಷ ಜೀವರಾಶಿಗಳಿಗೂ ಕೂಡ ತಾಯಿ ಪಾರ್ವತಿ, ತಂದೆ ಶಿವ. ನೋಡಿ ನಮಗೆಲ್ಲರಿಗೂ ತಾಯಿ ಪಾರ್ವತಿ, ನಮ್ಮ ತಾಯಿಗೂ ತಾಯಿ ಪಾರ್ವತಿ, ತಂದೆಗೂ ತಂದೆ ಶಿವ, ತಂದೆಗೂ ನಮಗೂ ತಂದೆ ಶಿವ, ಎಲ್ಲರಿಗೂ ಕೂಡ ಶಿವನೇ ತಂದೆ, ಎಲ್ಲರಿಗೂ ಕೂಡ ಪಾರ್ವತಿಯೇ ತಾಯಿ. ಈ ರೀತಿ ಇರತಕ್ಕಂಥ ಜಗತ್ತಿಗೆ ತಾಯಿ ತಂದೆಯಾಗಿರ್ತಕ್ಕಂಥ ಮಾತಾಚ ಪಾರ್ವತಿ ದೇವಿ ಪಿತಾದೇವೋ ಮಹೇಶ್ವರ ಬಾಂಧವಾಹ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ನಮ್ಮ ಮೂರ ಊರು ನಮ್ಮ ಬಂಧು ಬಳಗ ಯಾವುದು ಅಂತಂದ್ರೆ ಶಿವಭಕ್ತರು, ಗುರುಭಕ್ತರು ಅಂತ ಹೇಳ್ಕೊಂಡು ಬಂದಾಗಿದೆ. ಈ ರೀತಿ ಸಮೃದ್ಧವಾಗಿರ್ತಕ್ಕಂಥ ಜೀವನ ನಮ್ಮದಾಗುತ್ತದೆ. ಯಾವುದರಿಂದ ಆಗುತ್ತದೆ ಅಂತಂದ್ರೆ ಇದಕ್ಕೆಲ್ಲ ಮೂಲ ಬೇರು ದಾಂಪತ್ಯ ಜೀವನ. ಈ ದಾಂಪತ್ಯ ಜೀವನ ಎಲ್ಲರದು ಕೂಡ ಶಬ್ದ ಅರ್ಥಗಳು ಬೇರೆ ಇರದಂತೆ, ಬೇರೆ ಬೇರೆಯಾಗಿರದಂತೆ ಒಂದಾಗಿರುವಂತೆ ಆ ಎರಡು ಗಂಡ ಹೆಂಡತಿಗಳ ಜೀವನ ಒಂದಾಗಿತ್ತು ಅಂತಂದ್ರೆ ಆ ಜೀವನ ಈ ರೀತಿ ಜಗತ್ತಿಗೆ ತಾಯಿ ಆಗಬಹುದು, ಜಗತ್ತಿಗೆ ತಂದೆಯಾಗಬಹುದು, ಅವರು ದೇವರಾಗಬಹುದು, ಅವರು ಪೂಜ್ಯರಾಗಬಹುದು, ಅವರನ್ನ ಹಿರಿಯರು ಎಂದು ಕರೆಯಬಹುದು, ಗೌರವಾನ್ವಿತರು ಎಂದು ಕರೆಯಬಹುದು. ಇಂತಹ ಜೀವನವು ಈಗಿನ ಕಾಲಮಾನದಲ್ಲಿ ತುಂಬಾ ಅತ್ಯಂತ ಅವಶ್ಯಕವಾಗಿರುವುದರಿಂದ ಈ ಒಂದು ಪದ್ಧತಿ ನಮ್ಮ ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ. ಈ ವರ್ಷದಲ್ಲಿ ಒಂದು ದಿನವಾದರೂ ಕೂಡ ಪತಿಯ ಪಾದ ಪೂಜೆಯನ್ನು ಮಾಡಿ ಪತಿಯ ಆಶೀರ್ವಾದವನ್ನು ಪಡೆದು ಪತಿಗೆ ದೀರ್ಘಾಯುಷ್ಯವನ್ನು ಕೇಳಿಕೊಂಡು ತಾನು ದೀರ್ಘ ಸುಮಂಗಲಿಯಾಗುವಂತ ಅವಕಾಶವು ಈ ಪೂಜೆಯಿಂದ ಇರುವಂತಹದ್ದು. ಆ ಒಂದು ಸಾಂಕೇತಿಕವಾಗಿ ಇವತ್ತಿನ ಪೂಜೆಯನ್ನ ವರ್ಷದಲ್ಲಿ ಒಂದು ದಿನವಾದರೂ ಕೂಡ ಈ ಪೂಜೆಯನ್ನು ಮಾಡಿ ದೇವರ ಕರುಣೆಯನ್ನ ವರವನ್ನ ಪಡೆಯೋಣ ಅನ್ನುವಂಥ ಆಶಯ ಇದರಲ್ಲಿದೆ. ಅಂತ ಒಂದು ಸೌಭಾಗ್ಯ ಎಲ್ಲ ನಮ್ಮ ದಂಪತಿ ಕುಲಕ್ಕೆ ಲಭ್ಯವಾಗಲಿ. ಆ ಪಾರ್ವತಿ ಪರಮೇಶ್ವರರು ಹೇಗೆ ದೀರ್ಘಕಾಲದವರೆಗೂ ಕೂಡ ದಂಪತಿಗಳಾಗಿದ್ದಾರೋ, ಹೇಗೆ ಅವರಿಬ್ಬರು ಶಬ್ದ ಅರ್ಥಗಳು ಒಂದಿದ್ದಂತೆ ಇದ್ದಾರೋ, ನಮ್ಮ ಎಲ್ಲ ಮನುಕುಲದ ದಾಂಪತ್ಯ ಜೀವನವು ಒಂದಾಗಿರಲಿ ಎಂದು ಹಾರೈಸುತ್ತಾ ಇವತ್ತಿನ ಈ ಒಂದು ಸಂದರ್ಭಕ್ಕೆ ವಿರಾಮಗೊಳಿಸುತ್ತೇನೆ. ಹರಿ ಓಂ ತತ್ಸತ್.